31 ಜಿಲ್ಲೆಗಳಲ್ಲಿ ಅಧ್ಯಕ್ಷಗಳನ್ನ ಎಲ್ಲ ಯುವಕರನ್ನೇ ಅಧ್ಯಕ್ಷಗಳನ್ನ ಮಾಡಿ ಆ ಯುವಕರಿಗೆ ಯುವ ನಾಯಕರಿಗೆ ಒಂದು ನಾಯಕತ್ವವನ್ನು ಕೊಡಬೇಕು. ಮತ್ತೆ ಕರ್ನಾಟಕದಲ್ಲಿ ಪಕ್ಷ ಸದೃಢವಾಗಿ ಬೆಳಿಬೇಕು ಅಂತೇಳಿ 31 ಜಿಲ್ಲೆಯಲ್ಲಿ ಅಧ್ಯಕ್ಷಗಳನ್ನ ಆಯ್ಕೆ ಮಾಡಿದ್ದಾರೆ. ಅದರ ಜೊತೆನಲ್ಲಿ ಇವತ್ತು ನಮ್ಮ ಸಿರಾದ ಒಂದು ಅದೃಷ್ಟ, ನಮ್ಮ ಹಿಂದೆ BK ಮಂಜಣ್ಣನವರು ನಿಮ್ಮೆಲ್ಲ ನಾಯಕರು ಹಿಂದುಳಿದ ವರ್ಗದ ನಾಯಕರು ಅಧ್ಯಕ್ಷರಾಗಿದ್ರು ಮೊದಲನೇ ಬಾರಿಗೆ. ಇವತ್ತು 2ನೇ ಬಾರಿಗೆ ನಮ್ಮ ಸಿರಾ ತಾಲೂಕಿಗೆ ಒಲ್ದಿರೋದು ನಮ್ಮ ಸಿರಾ ತಾಲೂಕಿನ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತ ಬಂಧುಗಳ ಒಂದು ಅದೃಷ್ಟ ಅಂತ ನಾನಾದ್ರೂ ಭಾವಿಸುತ್ತಾ, ಇವತ್ತು ನಮ್ಮ ಚಿದಾನಂದ ಗೌಡರ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಂದ್ರೆ ತಳಮಟ್ಟ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ನಮ್ಮ ಗಿರಿಧರ ಹೇಳ್ದಂಗೆ ತಳಮಟ್ಟದಲ್ಲಿ ಪಕ್ಷವನ್ನ ಕಟ್ಟಬೇಕು. ಇವತ್ತು ಸಿರಾ, ಮದ್ಗಿರಿ, ಪಾವಡ, ಕೊರಟಗೆರೆ ಏನು 4 ಅಸೆಂಬ್ಲಿ ಕ್ಷೇತ್ರಗಳು ಬರ್ತವೆ. 4 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ನಮ್ಮ ಚಿದಾನಂದ ಗೌಡರ ನೇತೃತ್ವದಲ್ಲಿ ಮತ್ತೆ ನಮ್ಮೆಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳ ನೇತೃತ್ವದಲ್ಲಿ ಪಕ್ಷ ಸದೃಢವಾಗಬೇಕು. ಮತ್ತೆ ನಾವೆಲ್ಲರೂ ಅವ್ರ ಜೊತೆಗೆ ನಮ್ಮ ನಿಲ್ತೀವಿ 4 ಅಸೆಂಬ್ಲಿ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತ ಬಂಧುಗಳು ಲೀಡರ್ಗಳು ಅಂತ ಭಾವಿಸುತ್ತಾ, ಮತ್ತೆ ನಾಳೆ 16/6/2020 ಅಲ್ಲ ನಾಳೆ 25 ಮಧುಗಿರಿನಲ್ಲಿ ದಂಡಿ ಮಾರಮ್ಮ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕರ್ತರುಗಳ ನೇತೃತ್ವದಲ್ಲಿ ನಾಳೆ 11 ಗಂಟೆಗೆ ನಮ್ಮ ಏನು ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಇದೆ ಸಮರ್ಪಣಾ ಒಂದು ಗೃಹ ಕಚೇರಿಯಲ್ಲಿ ನಮ್ಮ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ. ನಮ್ಮ ಹನುಮಂತೇಗೌಡರ ಒಂದು ನಿಕಟಪೂರ್ವ ಅಧ್ಯಕ್ಷರ ಒಂದು ಧ್ವಜವನ್ನು ಹಸ್ತಾಂತರ ಮಾಡುವುದರ ಮುಖೇನ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ನಮ್ಮ ಚಿದಾನಂದ ಗೌಡರಿಗೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ 4 ತಾಲೂಕಿನ ಎಲ್ಲಾ ಕಾರ್ಯಕರ್ತ ಬಂಧುಗಳು ಬರಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ, ಮತ್ತೆ ನಾವು 17ನೇ ತಾರೀಕು ನಮ್ಮ ಸಿರಾದ ದರ್ಗಾ ಸರ್ಕಲ್ ಇಂದ ಇವತ್ತೇನು ಸಿರಿಗಂಧ ಪ್ಯಾಲೇಸ್ ಅವರಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ. ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಮುಖಂಡರುಗಳು ತಪ್ಪದೆ ಹಾಜರಾಗಬೇಕು. ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಿಗೆ ನಮ್ಮ ಎಲ್ಲಾ ಬಿಜೆಪಿಯ ಏನು ಇವತ್ತು ಇಲ್ಲಿ ವೇದಿಕೆಗೆ ಬಂದಿರೋರು ಏನು ನಮ್ಮ ಮುಖಂಡರುಗಳಿದ್ದಾರೆ, ಹಾಲಿ ಮಾಜಿ ಅಧ್ಯಕ್ಷರುಗಳು, ನಮ್ಮ ಇಲ್ಲಿನವರೆಗೂ ನಮ್ಮ ಬಿಜೆಪಿ ಅಧ್ಯಕ್ಷರು ಏನಾಗಿದ್ದಾರೆ ನಮ್ಮ ಸಿರಾ ತಾಲೂಕಲ್ಲಿ ನಮ್ಮ ತಿಪ್ಪೇಸ್ವಾಮಿ ಅವರಿಂದ ಹಿಡಿದಿರ್ಬೋದು, ಮಂಜಣ್ಣರಾಗ್ಬೋದು, ಮಾಲಿ ಮರಿಯಪ್ಪರ ಆಗಿರ್ಬೋದು, ನಮ್ಮ ರಂಗಸ್ವಾಮಿ ಆಗಿರ್ಬೋದು, ಎಲ್ಲರಿಗೂ ನಾವು ಮನವಿಯನ್ನ ಮಾಡ್ತಾ ಇದೀವಿ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿರಾ ಒಂದ ಚರಿತ್ರೆ ಬದಲಾವಣೆ ಮಾಡಬೇಕು ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತ ಬಂಧುಗಳು ಅಂತೇಳಿ ಮತ್ತೊಮ್ಮೆ ನಾನು ಕಾರ್ಯಕರ್ತ ಬಂಧುಗಳ ಪರವಾಗಿ ಮನವಿಯನ್ನ ಮಾಡ್ತೀನಿ. ಈ ಒಂದು ಮಾಧ್ಯಮ ಗೋಷ್ಠಿಗೆ ಆಗಮಿಸಿರುವಂತ ಎಲ್ಲ ಮಾಧ್ಯಮದವರು ಸಹ ಸ್ವಾಗತವನ್ನ ಕೋರುತ್ತಾ, ಈ ಒಂದು ಮಾಧ್ಯಮ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಟೇಲ್ ಅವರಿಗೆ, ನಿಕಟಪೂರ್ವ ಗ್ರಾಮಾಂತರ ಅಧ್ಯಕ್ಷರಾದ ಚಿಕ್ಕಣ್ಣನವರೇ, ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ಪದ್ಮ ಮಂಜುನಾಥ್ ರವರೇ, ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾಗಿರುವಂತ ರತ್ನಕ್ಕನವರೇ, ಮಹಿಳಾ ಮೋರ್ಚಾ ಪದಾಧಿಕಾರಿವಂತ ಕವಿತಾ ಮೇಡಮ್ ಅವರೇ, ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾಗುವಂತ ರಂಗನಾಥ್ನವರೇ, ಶಕ್ತಿ ಕೇಂದ್ರ ಗ್ರಾಮಾಂತರ ಪ್ರಮುಖ ಇರುವಂತ ಬೂನಹಳ್ಳಿ ಬೋಪರಾಯಪ್ಪರವರೇ, ಮತ್ತೆ ನಮ್ಮ ಹಿರಿಯ ಮುಖಂಡರಾದ ಶಿವಲಿಂಗಯ್ಯ ಅವರೇ, ಗ್ರಾಮಾಂತರ ಮಂಡಲದ ನಗರ ಮಂಡಲದ ಹಿರಿಯ ಮುಖಂಡರಾಗಿರುವಂತ ನರಸಿಂಹಣ್ಣವರೇ, ಸ್ವಾಗತ ಮಾಡುತ್ತಾ ಅಂಬೇಡ್ಕರ್ ವೃತ್ತದಲ್ಲಿ IB ವೃತ್ತ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಭೀಮರಾವ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಮಾಲಾರ್ಚನೆಯನ್ನ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಎಲ್ಲ ರಾಜ್ಯ ಹಿರಿಯ ಮುಖಂಡರುಗಳು ಪುಷ್ಪಮಾಲಾರ್ಚನೆ ಮಾಡುವ ಮುಖಾಂತರ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ಇರುತ್ತೆ. ಆನಂತರ IB ವೃತ್ತದಿಂದ ಸಿರಿಗಂಧ ಪ್ಯಾಲೇಸ್ ಅಲ್ಲಿ ಸಿರಿಗಂಧ ಚೌಟ್ರಿ ಸಿರಿಗಂಧ ಪ್ಯಾಲೇಸ್ ಅಲ್ಲಿ ಭವ್ಯವಾದ ಮೆರವಣಿಗೆಯನ್ನು ಮಾಡುವ ಮುಖಾಂತರ ಸಾವಿರಾರು ಕಾರ್ಯಕರ್ತರು ಜಯಘೋಷಗಳನ್ನು ಕೂಗುತ್ತಾ ಪಕ್ಷದ ಧ್ವಜವನ್ನು ಹಿಡಿಯುತ್ತಾ ಪಕ್ಷಕ್ಕೆ ಶಕ್ತಿ ತುಂಬುವಂತ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಸಿರಿಗಂಧ ಪ್ಯಾಲೇಸ್ ಅಲ್ಲಿ 2 ಗಂಟೆಗೆ ಕಾರ್ಯಕ್ರಮದ ಚಾಲನೆ ಇರುತ್ತೆ. ಸಿರಿಗಂಧ ಪ್ಯಾಲೇಸ್ ಅಲ್ಲಿ ಸನ್ಮಾನ ಶ್ರೀ ಚಿದಾನಂದ ಗೌಡರವರು ಅಧಿಕೃತವಾಗಿ ಪಕ್ಷದ ಧ್ವಜವನ್ನ ಭಾರತೀಯ
ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಿಡಿಯುವ ಮುಖಾಂತರ ಅಧಿಕಾರ ಸ್ವೀಕಾರ ಮತ್ತೆ ಅಭಿನಂದನೆ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಅಭಿನಂದನೆ ಮತ್ತೆ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹಿರಿಯ ರಾಜಕಾರಣಿಗಳು, ರಾಜ್ಯ ಕಂಡ ಶ್ರೇಷ್ಠ ಹಿರಿಯ ಮತ್ಸದೆ ಮಾಜಿ ಉಪಮುಖ್ಯಮಂತ್ರಿಗಳು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಶ್ರೀ ಗೋವಿಂದ ಎಂ ಕಾರಜೋಳರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ತುಮಕೂರು ಜಿಲ್ಲೆಯ ಪ್ರಭಾವಿ ಮುಖಂಡರು, ಶಾಸಕರಾಗಿರುವಂತ ಸನ್ಮಾನ್ಯ ಶ್ರೀ ಸುರೇಶ್ ಗೌಡರವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಜನಪ್ರಿಯ ಶಾಸಕರಾಗಿರುವಂತ ತುಮಕೂರು ನಗರದ ಶಾಸಕರಾಗಿರುವಂತ ಜ್ಯೋತಿ ಗಣೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಹನುಮಂತೇಗೌಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ಶಿರಾ ತಾಲೂಕಿನ ಪ್ರಭಾವಿ ಮುಖಂಡರಾಗಿರುವಂತ ಬೇಲಳ್ಳಿ ಮಂಜಣ್ಣನವರು, ಮಾಜಿ ಜಿಲ್ಲಾಧ್ಯಕ್ಷರು, ನಾರು ಮತ್ತು ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಬೇಲಳ್ಳಿ ಮಂಜಣ್ಣರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಹಾಗೂ ಕಾಡುಗೊಲ್ಲ ನಿಗಮದ ಮಾಜಿ ಅಧ್ಯಕ್ಷರಾದ ಚಂಗವರ ಮಾರಣ್ಣನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಪಕ್ಷದ ರಾಜ್ಯ ಮಟ್ಟದ ಎಲ್ಲ ಹಿರಿಯ ಮುಖಂಡರುಗಳು, ಜಿಲ್ಲಾ ಮಟ್ಟದ ಎಲ್ಲ ಜವಾಬ್ದಾರಿಯುತ ಪ್ರತಿನಿಧಿಗಳು, ಪದಾಧಿಕಾರಿಗಳು, ಮಂಡಲ ಮಟ್ಟದ ಜವಾಬ್ದಾರಿಯುತ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮನ ಯಶಸ್ವಿಯಾಗಿ ದೈವ ದುರ್ಬಲ ನಮ್ಮ ಪ್ರೀತಿಯ ಕಾರ್ಯಕರ್ತರು ಹೆಚ್ಚಿನದಾಗಿ ಭಾಗವಹಿಸಬೇಕು. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ತುಮಕೂರು ಮಧುಗಿರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಕೇಂದ್ರ ಶಿರಾ ಮಧುಗಿರಿ ಜಿಲ್ಲೆ ಅಂತ ಚಿದಾನಂದ ಎಂ ಗೌಡರವರ ನೇತೃತ್ವದಲ್ಲಿ ಇದನ್ನ ಕಾರ್ಯಕರ್ತರು ಹುಮ್ಮಸ್ಸಿಂದ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಭಾಗವಹಿಸಲಿರುವಂತ ಇನ್ನ ಹೆಚ್ಚಿನ ಶಾಸಕರು ಮತ್ತೆ ಸಂಸದರ ಪಟ್ಟಿಯನ್ನ ನಾಳೆ ಮಾಹಿತಿ ನಾಳೆ ಸಿಗುತ್ತೆ. ಬರುವಂತ ಎಲ್ಲಾ ಕಾರ್ಯಕರ್ತರಿಗೂ ಸಹ ಭವ್ಯವಾದ ಸ್ವಾಗತವನ್ನ ಕೋರುತ್ತಾ ತಮ್ಮೆಲ್ಲರೂ ಸಹ ಕೈಜೋಡಿ ಕೈ ಮುಗಿದು ಪ್ರಾರ್ಥಿಸುತ್ತೇನೆ. ಪಕ್ಷದ ಎಲ್ಲ ಬೂತ್ ಮಟ್ಟದ ಪದಾಧಿಕಾರಿಗಳು, ಪಂಚಾಯಿತಿ ಮಟ್ಟದ ಪದಾಧಿಕಾರಿಗಳು, ಶಕ್ತಿ ಕೇಂದ್ರ ಪದಾಧಿಕಾರಿಗಳು, ಬೂತ್ ಸಮಿತಿಯ ಸದಸ್ಯರು, ಮಹಿಳೆಯರು, ಮಾತೆಯರು, ಅಣ್ಣ ತಮ್ಮಂದಿರು ಮತ್ತೆ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಈ ಒಂದು ಮಾಧ್ಯಮಗೋಷ್ಠಿಯ ವಿಚಾರ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪದಾಧಿಕಾರಿಗಳ ಘೋಷಣೆ ಕಳೆದ 3 ದಿನಗಳ ಹಿಂದೆ ರಾಜ್ಯಾಧ್ಯಕ್ಷರ ಪಟ್ಟಿ 10 ಜಿಲ್ಲೆಗಳಲ್ಲಿ ಹೊಸ ನೂತನ ಅಧ್ಯಕ್ಷಗಳ ಆಯ್ಕೆಗಳನ್ನ ಮಾಡಿದ್ರು. ನಮ್ಗೆಲ್ಲ ಸಂತಸದ ವಿಚಾರ ಏನಂದ್ರೆ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಅನುಭವಿ, ಸರಳತೆ, ಸಜ್ಜನ, ಆಗ್ನೇಯ ಪದವೀಧರ ಕ್ಷೇತ್ರದ ಶಾಸಕರಾಗಿರುವಂತ ಚಿದಾನಂದ್ ಎಂ ಗೌಡರವರನ್ನ ಬಿಜೆಪಿ ಪಕ್ಷ ಅಧಿಕೃತವಾಗಿ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿರುವುದು ಮಧುಗಿರಿ ಜಿಲ್ಲೆಯ
ಕೊರಟಗೆರೆ, ಪಾವಗಡ, ಮಧುಗಿರಿ ಹಾಗೂ ಸಿರಾ ಎಲ್ಲ ಮಂಡಲದ ಕಾರ್ಯಕರ್ತರು, ಅಧ್ಯಕ್ಷರು ಮತ್ತೆ ಎಲ್ಲ ಹಿರಿಯರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಪಕ್ಷದ ಕಾರ್ಯಕರ್ತರು, ಮುಖಂಡರು, ರಾಜ್ಯ ಪದಾಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಪದಾಧಿಕಾರಿಗಳಿಂದ ಹಿಡಿದು ಮಂಡಲಗಳ ಪದಾಧಿಕಾರಿಗಳಿಂದ ಹಿಡಿದು ಬೂತ್ ಮಟ್ಟದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಟ್ಟುಗೂಡಿ ಸನ್ಮಾನ್ಯ ಶ್ರೀ ಚಿದಾನಂದ್ ಎಂ ಗೌಡರವರ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಪದಗ್ರಹಣ ಕಾರ್ಯಕ್ರಮವನ್ನ ಭವ್ಯವಾದ ಸ್ವಾಗತದೊಂದಿಗೆ ಅಲಂಕಾರ ಮಾಡಿ ಪಕ್ಷದ ಧ್ವಜವನ್ನ ಎಲ್ಲ ಕಡೆ ಶಿರಾ ನಗರದ ಎಲ್ಲ ಭಾಗಗಳಲ್ಲೂ ಪಕ್ಷದ ಧ್ವಜಗಳು, ಫ್ಲೆಕ್ಸ್, ಬ್ಯಾನರು ಮತ್ತೆ ಎಲ್ಲ ರೀತಿ ಸನ್ಮಾನದ ಸಿದ್ಧತೆಗಳನ್ನ ಭಾರತೀಯ ಜನತಾ ಪಾರ್ಟಿ ಶಿರಾ ನಗರ ಹಾಗೂ ಗ್ರಾಮಾಂತರ ಮಂಡಲ ಮಾಡಿದೆ. ಮಂಗಳವಾರ ಇದೇ ತಿಂಗಳು ಜೂನ್ 17ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 12 ಗಂಟೆಗೆ ದರ್ಗಾ ಸರ್ಕಲ್ ವೃತ್ತದಿಂದ ಜೀಪ್ನಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ, ಬೈಕ್ ರ್ಯಾಲಿಗಳ ಮುಖಾಂತರ ಭವ್ಯವಾದ ಸ್ವಾಗತವನ್ನ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ.